ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಕೊಲೆ ಆರೋಪಿಗಳನ್ನ ಹಾಜರುಪಡಿಸುತ್ತಾರೆ. 64ನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳು ಹಾಜರು. ನ್ಯಾಯಾಧೀಶ ಈರಪ್ಪಣ್ಣ ಪವಡಿ ನಾಯಕ್ ಮುಂದೆ ಹಾಜರುಪಡಿಸುತ್ತಾರೆ. ಕೋರಮಂಗಲದಲ್ಲಿರುವ ಜಡ್ಜ್ ನಿವಾಸದತ್ತ ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೋರಮಂಗಲದಲ್ಲಿರುವ ಜಡ್ಜ್ ನಿವಾಸದತ್ತ ಆರೋಪಿಗಳು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮನೆ ಮುಂದೆ ಕೊಲೆ ಆರೋಪಿಗಳು. 64ನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳನ್ನ ಈಗಾಗಲೇ ಹಾಜರುಪಡಿಸಲಾಗ್ತಾ ಇದೆ. ಇನ್ನು ನ್ಯಾಯಾಧೀಶ ಈರಪ್ಪಣ್ಣ ಪವಡಿ ನಾಯಕ್ ಮುಂದೆ ಆರೋಪಿಗಳನ್ನ 7 ಆರೋಪಿಗಳನ್ನ ಹಾಜರುಪಡಿಸುತ್ತಾರೆ. ಎಪಿ ನಗರ ಠಾಣೆಯಿಂದ ಜಡ್ಜ್ ನಿವಾಸದತ್ತ ಆರೋಪಿಗಳು ಕೋರಮಂಗಲದಲ್ಲಿರುವ ಜಡ್ಜ್ ಮನೆ ಹತ್ರ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. 7 ಆರೋಪಿಗಳನ್ನ ಅನ್ನಪೂರ್ಣ ನಗರ ಪೊಲೀಸ್ ಠಾಣೆಯಿಂದ ಜಡ್ಜ್ ಮನೆಗೆ ಪೊಲೀಸರು ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. 7 ಆರೋಪಿಗಳನ್ನ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, ಒಟ್ಟು 7 ಆರೋಪಿಗಳನ್ನ ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ನ್ಯಾಯಾಧೀಶರಾದಂತಹ ಈರಪ್ಪಣ್ಣ ಪವಡಿ ನಾಯಕ್ ಮುಂದೆ 7 ಆರೋಪಿಗಳನ್ನ ಹಾಜರುಪಡಿಸುತ್ತಾರೆ. ಎಪಿ ನಗರ ಠಾಣೆಯಿಂದ ಜಡ್ಜ್ ನಿವಾಸದತ್ತ ಆರೋಪಿಗಳು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ 7 ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಕೋರಮಂಗಲದಲ್ಲಿರುವ ನ್ಯಾಯಾಧೀಶ ಈರಪ್ಪಣ್ಣ ಪವಡಿ ಮನೆಗೆ ಈಗಾಗಲೇ ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಜಡ್ಜ್ ಮುಂದೆ ಕೊಲೆ ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ. 64ನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾರೆ. ಇನ್ನೇನು ನ್ಯಾಯಾಧೀಶ ಈರಪ್ಪಣ್ಣ ಪವಡಿ ನಾಯಕ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇರಬಹುದು, ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ 7 ಆರೋಪಿಗಳನ್ನ ಕರೆತರಲಾಗ್ತಾ ಇದೆ. ಇನ್ನು ಆದೇಶಕ್ಕೂ ಮುನ್ನ ದಾಸನಿಗೆ ಸಿಕ್ಕಿತ ಆ ಸೂಚನೆ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು. ಇನ್ನು ಆರ್ ನಗರ ನಿವಾಸದಲ್ಲಿಗೆ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ರು. ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ದರ್ಶನ್ ಬಂಧನರಾಗಿದ್ರು. ಇನ್ನು ಇಲ್ಲಿ ಹೈಕೋರ್ಟ್ ಜಾಮೀನು ನೀಡುವುದಕ್ಕೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಗರಂ ಆಗಿರುವಂತದ್ದು. ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ. ಇನ್ನು ಪೊಲೀಸ್ ಠಾಣೆಯಲ್ಲಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸ್ ಸ್ಟೇಷನ್ ಇಂದ ಕೋರಮಂಗಲದಲ್ಲಿರುವ ಜಡ್ಜ್ ಮನೆಗೆ ಈ 7 ಆರೋಪಿಗಳನ್ನ ಹಾಜರುಪಡಿಸುತ್ತಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಅರೆಸ್ಟ್. ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿರುವ 2 ಆರೋಪಿಗಳು ಕೊಲೆ ಕೇಸ್ನಲ್ಲಿ ಈ A1 ಆರೋಪಿ ಪವಿತ್ರ ಗೌಡ, ದರ್ಶನ್ ಮುಖಾಮುಖಿ ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಆಗಿರುವಂತದ್ದು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಈಗಾಗಲೇ ಪೊಲೀಸರು ಕೂಡ 7 ಆರೋಪಿಗಳನ್ನ ಬಂಧನ ಮಾಡಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಆಗಿದ್ದಾರೆ. ಈಗಾಗಲೇ 7 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ನಿಂದ ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುತ್ತಾರೆ. ಸುಪ್ರೀಂ ಆದೇಶದ ಬೆನ್ನಲ್ಲೇ ಈಗಾಗಲೇ ಪೊಲೀಸರು ಕೂಡ ಈ 7 ಆರೋಪಿಗಳನ್ನ ಈರಣ್ಣ ಪವಡಿ ಮನೆಗೆ, ಜಡ್ಜ್ ಆದಂತಹ ಈರಣ್ಣ ಪವಡಿ ಅವರ ಮನೆಗೆ ಈ 7 ಆರೋಪಿಗಳನ್ನ ಈಗಾಗಲೇ ಹಾಜರುಪಡಿಸುವುದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಚಾಲೆಂಜಿಂಗ್ ಸ್ಟಾರ್ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿರುತ್ತೆ? ಒಂದ್ ರೀತಿಯಾಗಿ ಇಲ್ಲಿ ದರ್ಶನ್ಗೆ ಬೇಲ್ ರದ್ದಾಗಿದ್ದು, ಒಂದು ರೀತಿಯಾಗಿ ಸೂಚನೆಯನ್ನ ನೀಡ್ತಾ ಇದೆ. ಜೈಲೇ ಫಿಕ್ಸು ಅನ್ನೋ ಮಾಹಿತಿಯೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇವತ್ತೇ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು.
ದರ್ಶನ್ ಅವರು ತಮ್ಮ ಹೆಂಡತಿಯ ನಿವಾಸ ಆದಂತಹ ಹೊಸಕೆರೆ ಹಳ್ಳಿಯಲ್ಲಿ ಬಂಧನ ಮಾಡಿದ್ರು. ಇನ್ನು ಪವಿತ್ರ ಗೌಡ ಅವರನ್ನ RR ನಗರದಲ್ಲಿರುವ ನಿವಾಸದಲ್ಲಿಗೆ ಪೊಲೀಸರು ಕೂಡ ಬಂಧನ ಮಾಡಿದ್ರು. ಈ 7 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ಕಾನೂನು ಕ್ರಮ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ? ಜೈಲಿನ ಆಸ್ಪತ್ರೆಯಲ್ಲಿಗೆ ಇನ್ಮುಂದೆ ದರ್ಶನ್ಗೆ ಚಿಕಿತ್ಸೆ ಕೂಡ ನೀಡಲಾಗುತ್ತೆ. ಅವರಿಗೆ ಏನಾದ್ರೂ ಈಗ ಕಾಲ್ ನೋವು ಬಂದ್ರು, ಬೆನ್ನು ನೋವು ಬಂದ್ರು ಕೂಡ ಜೈಲಿನಲ್ಲಿರುವ ಆಸ್ಪತ್ರೆಗೆ ತೋರಿಸಬೇಕಾಗುತ್ತೆ. ಇನ್ನು ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿ ಅರೆಸ್ಟ್ ಆದಾಗ ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳ್ಕೊಂಡು ಕೆಂಗೇರಿಯಲ್ಲಿರುವ BGS ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಇನ್ನು ಯಾವುದೇ ನೆಪ ಹೇಳದೆ ಕೆಲವೇ ಗಂಟೆಗಳಲ್ಲಿ ಜೈಲು ಸೇರಲಿರುವ ನಟ ದರ್ಶನ್. ಡೆವಿಲ್ ಸಾಂಗ್ ರಿಲೀಸ್ ಮುಂದೂಡಿಕೆ. ನಾಳೆ ಬಿಡುಗಡೆಯಾಗಬೇಕಿದ್ದ ಡೆವಿಲ್ ಚಿತ್ರದ ಸಾಂಗ್ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಅನ್ನ ಮುಂದೂಡಿಕೆ ಮಾಡಿದ್ದಾರೆ ಡೆವಿಲ್ ಟೀಮ್. ಕೆಲವೇ ಗಂಟೆಗಳಲ್ಲಿ ಈಗ ನಟ ದರ್ಶನ್ ಜೈಲು ಸೇರ್ತಾರೆ. ಆ ಕಾರಣದಿಂದ ಡೆವಿಲ್ ಸಾಂಗ್ ರಿಲೀಸ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ. ಈಗಾಗಲೇ ನಾಳೆನೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಡೆವಿಲ್ ಚಿತ್ರತಂಡ ಕೂಡ ಅನ್ಕೊಂಡಿತ್ತು. ಬಟ್ ಈಗ ದರ್ಶನ್ ಅರೆಸ್ಟ್ ಆಗಿರುವ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲಿ ಜೈಲು ಸೇರ್ತಾರ ನಟ ದರ್ಶನ್. ಡೆವಿಲ್ ಶೂಟಿಂಗ್ ಅಲ್ಲಿಯೂ ಕೂಡ ಇವರು ಬ್ಯುಸಿ ಆಗಿದ್ರು. ನಿನ್ನೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಪೋಸ್ಟ್ ಅನ್ನ ಕೂಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು. ನಾಳೆ ರಿಲೀಸ್ ಆಗಬೇಕಿತ್ತು. ಬಟ್ ಈಗ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಡೆವಿಲ್ ತಂಡ ಈಗ ಮುಂದೂಡಿಕೆಯನ್ನ ಮಾಡಿದೆ. ಹಾಗಾದ್ರೆ ದರ್ಶನ್ ಅವರ ಕಾನೂನು ಹೋರಾಟ ಯಾವ ರೀತಿಯಾಗಿರುತ್ತೆ? ಆದೇಶಕ್ಕೂ ಮುನ್ನ ದಾಸನಿಗೆಯಲ್ಲಿ ಸಿಕ್ತಾ ಹಾಗಾದ್ರೆ ಸೂಚನೆ? ಪರಪ್ಪನ ಅಗ್ರಹಾರ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಒಂದ್ ರೀತಿಯಾಗಿ ನೆಮ್ಮದಿಯಾಗಿರ್ಬೇಕಷ್ಟೇ. ನೆಮ್ಮದಿಯಾಗಿರ್ಬೇಕು ಅನ್ನೋ ಪೋಸ್ಟ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿಯೂ ಕೂಡ ಅವರು ಪೋಸ್ಟ್ ಅನ್ನ ಮಾಡ್ಕೊಂಡಿದ್ರು. ನಾಳೆ ರಿಲೀಸ್ ಆಗಬೇಕಿತ್ತು. ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಈಗಾಗಲೇ ಫ್ಯಾನ್ಸ್ ಕೂಡ ಜಮಾಯಿಸಿದ್ದಾರೆ. ದರ್ಶನ್ ನೋಡಲು ಅವರ ಅಭಿಮಾನಿಗಳು ಮುಗಿಬಿದ್ದಿರುವಂಥದ್ದು. ಗುಂಪನ್ನ ಚದುರಿಸಲು ಪೊಲೀಸರು ಕೂಡ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಸಾಕಷ್ಟು ಫ್ಯಾನ್ ಜಮಾಯಿಸಿದ್ದಾರೆ. ದರ್ಶನ್ ನೋಡಲು ಅವರ ಅಭಿಮಾನಿಗಳು ಕೂಡ ಠಾಣೆಯ ಮುಂದೆ ಮುಗಿಬಿದ್ದಿರುವಂಥದ್ದು. ಒಂದ್ ರೀತಿಯಾಗಿ ಕರ್ನಾಟಕದಲ್ಲಿ ಯಾರಿಗಾದ್ರೂ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ರೆ ಅದು ದರ್ಶನ್ಗೆ. ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳಿದ್ದಾರೆ. ಇನ್ನು ದರ್ಶನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿ ಮುಗಿಬಿದ್ದಿರುವಂಥದ್ದು. ಇನ್ನು ಆದೇಶಕ್ಕೂ ಮುನ್ನ ದಾಸನಿಗೆ ಇಲ್ಲಿ ಒಂದ್ ರೀತಿಯಾಗಿ ಸಿಕ್ಕಿತ ಸೂಚನೆ ಅನ್ನೋದು ಕಾಣಿಸ್ತಾ ಇದೆ. RR ನಗರದ ನಿವಾಸದಲ್ಲಿಯೇ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ಪ್ರೊಸೀಜರ್ ಎಲ್ಲ ಯಾವ ರೀತಿಯಾಗಿರುತ್ತೆ ಅಭಿಷೇಕ್? ಈಗಾಗಲೇ ಅವರನ್ನ ಬಂಧನವನ್ನ ಮಾಡಿ ಅದು ಸಂಪೂರ್ಣವಾದಂತಹ ಒಂದು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿದೆ. ಈಗ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಅವರನ್ನ ಹಾಜರುಪಡಿಸಿ ನಂತರ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶದ ಅನ್ವಯವಾಗಿ ಅವರು ಎಲ್ಲೆಲ್ಲಿಂದ ರಿಲೀಸ್ ಆದ್ರು, ಅಂದ್ರೆ ಯಾವ ಜೈಲಿನಿಂದ ರಿಲೀಸ್ ಆದ್ರು ಅಲ್ಲಿಗೆ ವಾಪಸ್ ಕಳಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಅಂದ್ರೆ ದರ್ಶನ್ ಅವರು ಬಳ್ಳಾರಿ ಜೈಲಿಂದ ಹೊರಗಡೆ ಬಂದಿರುವಂತದ್ದು. ಈಗ ಸದ್ಯ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನ ಪೊಲೀಸರು ಈಗ ಪಾಲನೆಯನ್ನ ಮಾಡುವಂತದ್ದು. ಇನ್ನು ಅರ್ಜಿ ವಿಚಾರಣೆಗೆ ಅಂತ ಏನಾದ್ರು ಬಂದ್ರೆ, ಅಂದ್ರೆ ಅವರ ಬೇಲ್ ವಿಚಾರಕ್ಕೆ ಏನಾದ್ರು ಅಂತ ಬಂದ್ರೆ ಮುಂದಿನ ಹೆಚ್ಚು ಕಡಿಮೆ ಒಂದು 6 ತಿಂಗಳವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅರ್ಜಿಗಳನ್ನು ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ಬಳಿಕ 6 ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಬಹುತೇಕ ಸಾಧ್ಯವಾಗುವುದಿಲ್ಲ. ನಂತರ ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ, ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಹೆಚ್ಚು ಕಡಿಮೆ ಒಂದು 8 ರಿಂದ 9 ತಿಂಗಳವರೆಗೂ ಕೂಡ ಜೈಲಿನಲ್ಲಿಯೇ ಇರಬೇಕಾದಂತಹ ಒಂದು ಅನಿವಾರ್ಯತೆ ದರ್ಶನ್ ಅಂಡ್ ಟೀಮ್ ಏನಿದೆ ಅವರಿಗೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಒಂದು ವಾದದ
ಪ್ರಕಾರ ಈ ಸಂಪೂರ್ಣವಾದಂತಹ ಒಂದು ಟ್ರಯಲ್ಗಳೇನಿದಾವೆ ಅದೆಲ್ಲವನ್ನು ಕೂಡ ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಹೇಳಿ ಕೋರ್ಟ್ಗೆ ಒಂದು ಮನವರಿಕೆಯನ್ನ ಮಾಡಿಕೊಡಲಾಗಿದೆ. ಅಂದ್ರೆ ತೀರ್ಪು ಅಂದ್ರೆ ಅಂತಿಮವಾಗಿ ಈ ಟ್ರಯಲ್ ಏನಿದೆ ಶೀಘ್ರವಾಗಿ ವಿಲೇವಾರಿ ಮಾಡುವಂತಹ ಒಂದು ಮಾಡಿ ಅಂತ ಹೇಳಿ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಏನಿದೆ ಅತಿ ಬೇಗವಾಗಿ ಬೆಂಚ್ಗಳಿಗೆ ಬಂದು ಅಲ್ಲಿ ಇತ್ಯರ್ಥ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಅಂದ್ರೆ ಒಂದು ಪ್ರಕರಣ ಆದ ಬಳಿಕ 7-8 ವರ್ಷದ ನಂತರ ಅವರಿಗೆ ಶಿಕ್ಷೆ ಆಗುವಂತಹ ಎಕ್ಸಾಂಪಲ್ಗಳು ಈ ಹಿಂದೆ ಅನೇಕ ಬಾರಿ ಇತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅತಿ ಶೀಘ್ರದಲ್ಲಿ ಪ್ರಕರಣವನ್ನ ಕೈಗೆತ್ತಿಕೊಂಡು ಅದನ್ನ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಅವರಿಗೆ ಆಪರ್ಚುನಿಟಿ ಇಲ್ಲ, ಅಂದ್ರೆ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸದ್ಯಕ್ಕೆ ಆಪರ್ಚುನಿಟಿ ಇಲ್ಲ. ಕೋರ್ಟ್ ಆದೇಶದ ಪ್ರಕಾರ ಅವರು ಮರಳಿ ಜೈಲಿಗೆ ಹೋಗ್ಲೇಬೇಕಾಗುತ್ತೆ ಮತ್ತು ಮುಂದಿನ ಕೆಳ ಹಂತದ ನ್ಯಾಯಾಲಯ ಏನಿದೆ ಅಲ್ಲಿಗೆ ಅರ್ಜಿ ಸಲ್ಲಿಸುವವರೆಗೂ ಸುಮ್ಮನೆ ಇರ್ಬೇಕಾಗುತ್ತೆ. ಆದ್ರೆ ಒಂದು ಬೇಸಿಕ್ ಇದ್ರ ಪ್ರಕಾರ ಕೆಳ ಹಂತದ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಅದು ರಿಜೆಕ್ಟ್ ಆಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡಿದ್ದು ಆ ಆದೇಶವನ್ನ ಧಿಕ್ಕರಿಸಿ ಕೆಳ ಹಂತದ ನ್ಯಾಯಾಲಯ ಒಂದು ಜಾಮೀನು ಕೊಡೋದಕ್ಕೆ ಯಾವ್ದು ಕೂಡ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಸದ್ಯ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ. ಇದೇ ರೀತಿಯಾಗಿ ಕೆಳ ಹಂತದ ನ್ಯಾಯಾಲಯ ಅರ್ಜಿ ಸಲ್ಲಿಸಿ ನಂತರ ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೋಗುವವರೆಗೂ ಕೂಡ ಅವರಿಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತ. ಹೀಗಾಗಿ ಸದ್ಯ 8 ತಿಂಗಳವರೆಗೂ ಈಗ ಜೈಲಿನಲ್ಲಿಯೇ ಇರಬೇಕಾದಂತಹ ಒಂದು ಅನಿವಾರ್ಯತೆ ದರ್ಶನ್ ಗ್ಯಾಂಗ್ಗೆ ಇದೆ ಅಂತಾನೆ ಹೇಳ್ಬಹುದು. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಸುಪ್ರೀಂ ಆದೇಶ ಬೆನ್ನಲ್ಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಹೊಸಕೆರೆ ಅಪಾರ್ಟ್ಮೆಂಟ್ನಲ್ಲಿದ್ದ ದರ್ಶನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪೊಲೀಸರು ಕೂಡ ಈಗ ತಮಿಳುನಾಡಿನಿಂದ ಬರ್ತಾ ಇದ್ದ ದರ್ಶನ್ ದಾರಿಯನ್ನೇ ಕಾಯ್ತಾ ಇದ್ರು. ಆದರೆ ನಿವಾಸಕ್ಕೆ ಬಂದ ಕಾರಿನಲ್ಲಿ ನಟ ದರ್ಶನ್ ಇರಲಿಲ್ಲ. ನಟ ದರ್ಶನ್ ಹಿಂದಿನ ಗೇಟ್ ಮೂಲಕ ಅಪಾರ್ಟ್ಮೆಂಟ್ ಅನ್ನ ಪ್ರವೇಶ ಮಾಡಿದ್ರು. ಅನುಮಾನ ಬಂದ ಪೊಲೀಸರು ಅಪಾರ್ಟ್ಮೆಂಟ್ ಒಳಗೆ ಹೋಗಿ ಕೊನೆಗೂ ದರ್ಶನ್ ಅನ್ನ ಬಂಧನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್, A6 ಜಗದೀಶ್ ಆಟ್ ಜಗ್ಗಾ, A7 ಆರೋಪಿ ಅನುಕುಮಾರ್ ಆಟ್ ಅನುನನ್ನ ಪೊಲೀಸರು ಬಂಧಿಸಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಆರೋಪಿಗಳಿಗೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಮಾಡಲಾಗಿದ್ದು ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಬಳಿ ಹಾಜರುಪಡಿಸಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಬೇಲ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ವಜಾಗೊಳಿಸಿದೆ. ಜೈಲಿನಲ್ಲಿ ದರ್ಶನ್ ಪಡಿತಾ ಇದ್ದ ಸವಲತ್ತುಗಳೇ ಈಗ ಅವರಿಗೆ ಸಂಕಷ್ಟವನ್ನ ತಂದಿಟ್ಟಿವೆ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಆರೋಪಿ ಎಷ್ಟೇ ದೊಡ್ಡವರಿದ್ರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಅಂತ ಕೋರ್ಟ್ ಹೇಳಿರುವಂತದ್ದು. ಇನ್ನು ಹೈಕೋರ್ಟ್ ಜಾಮೀನು ನೀಡಿದ್ದನ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಬಣ್ಣಿಸಿದೆ. ಇನ್ನು ಜೈಲಿನಲ್ಲಿ ಆರೋಪಿಗಳಿಗೆ ವಿವಿಧ ಸವಲತ್ತುಗಳನ್ನ ನೀಡಲಾಗ್ತಾ ಇದ್ದಿದ್ದನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಎತ್ತಿ ತೋರಿಸಿದ್ದಾರೆ. ಆರೋಪಿಗಳಿಗೆ 5 ಸ್ಟಾರ್ಟ್ ಟ್ರೀಟ್ಮೆಂಟ್ ನೀಡಲಾಗಿದೆ. ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಇನ್ಮುಂದೆ ಇಂಥದ್ದೇನಾದರೂ ಕಂಡು ಬಂದರೆ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು, ಗೃಹ ಇಲಾಖೆಯನ್ನ ಕರೆಸಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಖಡಕ್ ಎಚ್ಚರಿಕೆಯನ್ನ ನೀಡಿದೆ.